ಇನ್ನು ಹಾಸನದಲ್ಲಿ ಪತ್ನಿ ಅಂದರೆ ಹೆಂಡತಿ ಗಂಡನನ್ನು ಸಾಯಿಸೋದಕ್ಕೆ ಸುಪಾರಿ ಕೊಟ್ಟು ಆತನನ್ನು ಕೊಲೆ ಮಾಡಿಸಿರ್ತಕ್ಕಂಥ ಘಟನೆ. ಪ್ರಿಯಕರನ ಜೊತೆ ಸೇರಿ ಸುಪಾರಿ ಕೊಟ್ಟು ಪತಿಯನ್ನು ಹತ್ಯೆ ಮಾಡಿದ್ದಾರೆ. ಹಾಸನದಲ್ಲಿ ಪತಿಗೆ ಸುಪಾರಿ ಕೊಟ್ಟು ಪತ್ನಿ ಹತ್ಯೆ ಮಾಡಿಸಿರ್ತಕ್ಕಂಥ ಘಟನೆ ನಡೆದಿದೆ. ಆಕೆಯ ಪ್ರಿಯಕರನ ಜೊತೆ ಸೇರಿಕೊಂಡು ಗಂಡನನ್ನು ಕೊಲೆ ಮಾಡಿಸಿದ್ದಾರೆ. 14 ವರ್ಷಗಳ ಹಿಂದೆ ಲೋಕೇಶ್ ಜೊತೆ ಮದುವೆ ಆಗಿತ್ತು ಸವಿತಾಗೆ. ಇಬ್ಬರು ಹೆಣ್ಮಕ್ಳು, ಕುಂಬಾರಳ್ಳಿನಲ್ಲಿ ವಾಸ. ಆದರೆ ಈಕೆಗೆ ಕೆಲ ದಿನಗಳಿಂದ ಎದುರುಗಡೆ ಮನೆ ಅರುಣ್ ಎಂಬಾತನ ಜೊತೆ ಅಕ್ರಮ ಸಂಬಂಧ ಇತ್ತಂತೆ. ಗಂಡ ಸಾಕಷ್ಟು ಬುದ್ಧಿವಾದ ಹೇಳಿದ್ರು ಕೇಳಿಲ್ಲ. ಈ ಗಂಡ ಇದ್ರೆ ತಾನೇ ಬುದ್ಧಿವಾದ ಹೇಳೋದು ಅಂತ ಆ ಅರುಣ್ ಜೊತೆ ಸೇರಿಕೊಂಡು ಗಂಡನನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಡ್ತಾರೆ. ಚನ್ನರಾಯಪಟ್ಟಣ ತಾಲೂಕಿನ ಮರುವನಹಳ್ಳಿ ಮಡಬ ರಸ್ತೆಯಲ್ಲಿ ಈ ಕೊಲೆ ನಡೆದಿತ್ತು. ಇನ್ನು ಕೊಲೆಗೆ ಸ್ಕೆಚ್ ಮಿಸ್ ಆಗದಂತೆ ಒಂದೇ ರೋಡಲ್ಲಿ 3 ಕಡೆ ಸ್ಕೆಚ್ ಹಾಕಿದ್ರಂತೆ. ನೋಡಿ ಎಂಥ ಮಾಸ್ಟರ್ ಪ್ಲ್ಯಾನ್. ಒಂದು ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದು ಕಡೆ ಕೊಲ್ಲಬೇಕು ಅಂತ. ಮಹೀಂದ್ರ ಜೀತೋ ವಾಹನದಲ್ಲಿ ಬರ್ತಿದ್ದ ಲೋಕೇಶ ಬ್ಯಾಡ್ರಳ್ಳಿ ಮಾರ್ಗ ಮಧ್ಯೆ ಮೊಳೆ ಇಟ್ಟು ಹುಲ್ಲು ಹಾಕಿದ್ರಂತೆ. ಹುಲ್ಲು ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ರಂತೆ ಅಂತಕರು. ರಸ್ತೆಯಲ್ಲಿ ಚಕ್ರಕ್ಕೆ ಮೊಳೆ ಸಿಗಾಕೊಂಡು ಪಂಚರ್ ಆಯಿತು ಲೋಕೇಶ್ ವಾಹನ, ಅಂದರೆ ಗಂಡನ ವಾಹನ. ಆಗ ಕೆಳಗಿಳಿತಾನೆ ಲೋಕೇಶ. ಇಳಿದ ತಕ್ಷಣ ಅಟ್ಯಾಕ್ ಮಾಡ್ತಾರೆ ಹಂತಕರು. ಅದೆಲ್ಲ ಗೊತ್ತಾದ ಮೇಲೆ ಅಯ್ಯೋ ಗಂಡ ಸತ್ತೋದ್ನ ಅಂತ ಸುದ್ದಿ ಕೇಳಿ ಕುಸಿದು ಬಿದ್ದಂತೆ ಡ್ರಾಮಾ ಮಾಡಿದ್ಲು ಈಕೆ. ಆಮೇಲೆ ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸರಿಗೆ ವಿಚಾರ ಗೊತ್ತಾಗಿ ವಿಚಾರಣೆ ಮಾಡಿ ಈಕೆಯೇ ಕೊಲೆ ಮಾಡಿಸಿರೋದು ಅಂತ ಗೊತ್ತಾಗಿ ಆಕೆಯನ್ನು ಬಂಧನ ಮಾಡಿದ್ದಾರೆ. ಸವಿತಾ ಅಂತ ಆಕೆಯ ಹೆಸರು. ಈಗ ಕೊಲೆ ಆಗಿರೋ ಕಾರಣ ಅವ್ರ ಹೆಂಡತಿ ಯಾರ ಜೊತೆಗೆ ಅನಧಿಕೃತ ಸಂಪರ್ಕಗಳಿದ್ರು ಅವ್ರ ಮೇಲೆ ಅನುಮಾನ ಮತ್ತು ಅವ್ರ ಹೆಂಡತಿ ಮೇಲೆ ಅನುಮಾನ ಅಂತ ಈಗ FIR ದಾಖಲುಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ನಮಗೆ ಬಂದಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಏನು ಲೋಕೇಶ್ ಇದ್ದಾರೋ ಅವ್ರಿಗೆ ಕೈಯಲ್ಲಿ 2 ಕೈಯಲ್ಲಿ ಬಲಗೈ ಮತ್ತು ಎಡಗೈ ಅರುಣಿ ಅಂತ ತುಂಬ ತೊಂದರೆನೇ. ಅವನು ಈ ಪೋಲ್ಗಳವಲ್ಲ ಅವಕ್ಕೆಲ್ಲ ತಿನ್ಸೋದು ಕುಡ್ಸೋದು ಅವನಿಗೆ ಬೇಕಾತ ನಮ್ಮೂರವ್ರಂತೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಕೊಲೆಯೆಲ್ಲ ಹೆಂಗೆ ನಡೀತು ಅಂತಕ್ಕಂಥ ವಿಚಾರ ಗೊತ್ತಾಯಿತು. ಬಟ್ ತನಿಖೆಗಿಳಿದ ಪೊಲೀಸರಿಗೆ ಹೆಂಡತಿ ಮೇಲೆ ಅನುಮಾನ ಬಂದದ್ದು ಹೇಗೆ, ಆಕೆಯನ್ನು ಬಂಧಿಸಿದ್ದು ಹೇಗೆ ಅಂತ? ಅರವಿಂದ್, ಏನು ಗುರುವಾರ ರಾತ್ರಿ ಭೀಕರವಾಗಿ ಕೊಲೆಯಾಗಿದ್ದಂತಹ ಲೋಕೇಶ್ ಇದನ್ನೇ ಆತನ ಪತ್ನಿಯ ಕೊಲೆಯಾರೋಪಿ ಎಂದು ಪೊಲೀಸರ ತನಿಖೆ ವೇಳೆ ಈಗ ಬಹಿರಂಗವಾಗಿದೆ. ಇಡೀ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾಕೆಂದರೆ ಇವರು ಅಕ್ರಮ ಸಂಬಂಧ ಏನಿತ್ತು ಅದು ಇಡೀ ಗ್ರಾಮಕ್ಕೆ ತಿಳಿದಿತ್ತು. 2-3 ಬಾರಿ ರಾಜಿ ಪಂಚಾಯತಿನೂ ಮಾಡಿ ಸಹ ಗ್ರಾಮಸ್ಥರು ಬುದ್ಧಿಯನ್ನೇ ಹೇಳಿದರು. ಆದರೂ ಸಹ ಏನು ಸವಿತಾ ಆರೋಪಿ ಇದ್ದಾಳೆ, ಆಕೆ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಡಿರಲಿಲ್ಲ, ತನ್ನ ನಡತೆಯೂ ಸಹ ಬದಲಾಯಿಸ್ಕೊಂಡಿರಲಿಲ್ಲ. ಇದರಿಂದಾಗಿ ಏನು ಇಡೀ ಕುಟುಂಬಸ್ಥರು ದೂರ ಆಗಿದ್ರು. ಇತ್ತ ಲೋಕೇಶ ತನ್ನ 2 ಹೆಣ್ಣು ಮಕ್ಕಳಿಗಾಗಿ ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತಿದ್ದ. ಆದರೆ ಕೊಲೆಯ ಸುಪಾರಿ ಕೊಟ್ಟ ನಂತರ ಯಾವಾಗ ಕೊಲೆ ಆಗಿದೆ ಅಂತ ತಿಳಿದ ವೇಳೆ ಸವಿತಾ ಮನೆಯ ಬಳಿ ಕುಸಿದು ಬಿದ್ದು ಮೂರ್ಛೆ ಹೋದಂತೆ ನಾಟಕವನ್ನು ನಡೆಸ್ತಾರೆ. ಸುಮಾರು ಅರ್ಧ ಗಂಟೆ ಕಾಲ ಮೇಲೆ ಎದ್ದಿರೋದಿಲ್ಲ. ಅವರಿಗೆ ಮುಖಕ್ಕೆ ನೀರನ್ನು ಸಹ ಹಾಕಲಾಗುತ್ತೆ, ಆದರೂ ಸಹ ಮೇಲೆ ಹೇಳ್ತಾರೆ. ಇವೆಲ್ಲವನ್ನು ಗಮನಿಸಿದ ಗ್ರಾಮಸ್ಥರು ಅದು ಸಂಬಂಧಿಕರು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಈ ರೀತಿ ಎದುರುಗಡೆ ಮನೆಯ ಅರುಣ್ ಎಂಬಾತನೊಂದಿಗೆ ಅಕ್ರಮ ಸಂಬಂಧವಿತ್ತು, ಆತನೇ ಕೊಲೆ ಮಾಡಿರ್ಬೋದು ಅಂತ ಒಂದು ಅನುಮಾನ ವ್ಯಕ್ತಪಡಿಸಿ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಇದಾದ ಎಲ್ಲ ಬಳಿಕ ಪೊಲೀಸರು ಸವಿತಾಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ಆಕೆಯೇ ಸುಪಾರಿ ಕೊಟ್ಟು ಆತನ ಪ್ರಿಯಕರ ಏನಿದ್ದಾನೆ ಅರುಣ್, ಅವನು ಇನ್ನು 4 ಜನರು ಸೇರಿ ಭೀಕರವಾಗಿ ಲೋಕೇಶ್ನನ್ನು ಹತ್ಯೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಈಗ ಪ್ರಮುಖ ಆರೋಪಿ ಸವಿತಾಳನ್ನು ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದಿದ್ರೆ ಇನ್ನು ಉಳಿದ ಅರುಣ್ ಸೇರಿ ಇನ್ನು ಉಳಿದ 4 ಆರೋಪಿಗಳಿಗೆ ಈಗಾಗಲೇ ಬಂಧನಕ್ಕೆ ಬಲ ಬೀಸಿದ್ದಾರೆ. ಒಟ್ಟಿನಲ್ಲಿ ಲೋಕೇಶ್ ಏನು ತುಂಬ ಸೌಮ್ಯ ಸಂವಾದನಾಗಿದ್ದ, ಆತನ ಕೊಲೆಗೆ ಇಡೀ ಗ್ರಾಮೇ ಒಂದು ರೀತಿ ಮರುಕವನ್ನು ವ್ಯಕ್ತಪಡಿಸಿತು. ಇಂತಹ ವ್ಯಕ್ತಿ ಕೊಲೆಗೆ ಯಾರು ಕಾರಣ ಆಗಿರ್ಬೋದು ಅನ್ನೋದು ಎಲ್ಲರೂ ಸಹ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆದರೂ ಸಹ ಪೊಲೀಸ್ ತನಿಖೆಯಲ್ಲಿ ಲೋಕೇಶ್ ಪತ್ನಿ ಸವಿತಾಳೆ ಪ್ರಮುಖ ಆರೋಪಿ ಅನ್ನೋದು ಈಗ ತಿಳಿದು ಬಂದಿರತಕ್ಕಂಥದ್ದು. ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದು ಉಳಿದ ಆರೋಪಿಗಳಿಗಾಗಿ ಬಂಧನಕ್ಕೆ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.